ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಸ್ನೇಹಮಯಿ ಕೃಷ್ಣ ಈ ಹೆಸರು ಕೇಳಿದ ತಕ್ಷಣ ಮುಡಾ ನೆನಪು ಬಂದುಬಿಡ್ತದೆ. ಮುಡಾ ಅಂದರೆ ಗೊತ್ತದ, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರ ಈ ಹೆಸರು ಯಾರಿಗೆ ಜೋಡಿಸ್ತದಂದ್ರೆ ನಮ್ಮ ಮುಖ್ಯಮಂತ್ರಿಗೆ ಇನ್ನೂ ನಡೀತಾ ಇದೆ ಕೇಸದು. ಆ ವ್ಯಕ್ತಿ ಏಕೈಕ ಮುಂದೆ ಬರ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಹಗರಣದಲ್ಲಿ ಮುಖ್ಯ ಸಿದ್ದರಾಮಯ್ಯ ಜೊತೆಗೆ ಆರೋಪಿ ಆದಂಥವರು DB ನಟೇಶ್ ಅಂತೇಳಿ ಅಲ್ಲಿಯ ಮುಖ್ಯ ಆಯುಕ್ತ. ಇದೆಲ್ಲ ಗದ್ದಲ ಮಾಡಿದ ವ್ಯಕ್ತಿ ಅಂತೇಳಿ ಅವ್ರ ಬಗ್ಗೆ ಘನಘೋರವಾದ ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಆ DB ನಟೇಶ್ ಅವರು ತಮ್ಮ ಪ್ರಮೋಷನ್ಕೋ ಯಾವುದೋ ಕಾರಣಕ್ಕೋ ನಮ್ಮ ರಜನೀಶ್, ನಮ್ಮ ವಿಶೇಷವಾಗಿ ನಮ್ಮ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವ್ರಿಗೆ ದುಡ್ಡು ಕೊಟ್ಟರು. 1.6 crore ಎಷ್ಟು ಕೊಟ್ಟಿದ್ದಾರಂತ ಆರೋಪನ ಮಾಡಿದರು. ಆ ದಿಸೆಯಲ್ಲೇ ಸ್ನೇಹಮಯಿ ಕೃಷ್ಣ ಅವರನ್ನು ನಮ್ಮ CCB ಅವರು ಕರೆಸಿ ಎನ್ಕ್ವೈರಿ ಮಾಡಿದರು. ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ DB ನಟೇಶ್ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು. ನಾವು ಯಾವ ಪ್ರಮೋಷನ್ಗಾಗಲಿ ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಅನಗತ್ಯ ಆರೋಪ ಮಾಡ್ತಾಯಿದ್ದಾರೆ ಅಂತೇಳಿ ಆ ದೃಷ್ಟಿ ಇಟ್ಕೊಂಡು ಕೃಷ್ಣ ನಮ್ಮ ಏನು ಸ್ನೇಹಮಯಿ ಕೃಷ್ಣ ಇದ್ದಾರೆ ಅವ್ರು ಕರೆಸಿ ಎನ್ಕ್ವೈರಿ ಮಾಡಿ CCB ಅವ್ರು ಹೇಳಿದ್ರು, ಇಲ್ಲ ಅವ್ರು ಕರೆಸಿ ನಾವು ದಾಖಲೆ ಮಾಡಬೇಕಾಯಿತು, ಮಾಡಿದ್ವಿ, ಅದಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತ. ಯಾಕಂದ್ರೆ ಈ ರಾಜ್ಯದ ಪ್ರಮುಖ ಹುದ್ದೆ ಅದು ಮುಖ್ಯ ಕಾರ್ಯದರ್ಶಿ, ಅವರಿಗೆ ಅಪಮಾನ ಮಾಡಿದ್ರಿಂದ ಸಹಜವಾಗಿ ಅದ್ಮೇಲೆ ಮಾನಹಾನಿ ಮೊಕದ್ದಮೆ ಹೂಡುವಂಥದ್ದು ಅಥವಾ ನಿಮ್ಮೇಲೆ ನಾವು ಯಾಕೆ ಆ್ಯಕ್ಷನ್ ತೊಗೊಳ್ಬಾರ್ದು ಅನ್ನೋಂಥ ಮಾತುಗಳು ಬಂದ ಕಾರಣಕ್ಕಾಗಿ ಕೊನೆಗೆ ಕ್ಷಮೆಯನ್ನು ಕೇಳಿದರು ನಮ್ಮ ಸ್ನೇಹಮಯಿ ಕೃಷ್ಣ. ಯಾಕೆ ಕ್ಷಮೆ ಕೇಳಬೇಕಾಗಿತ್ತು ಅಂತಂದ್ರೆ ಅವರ ಏನು ಸುದ್ದಿ ಮೂಲದ ವಿನೋದ್ ಅನ್ನುವಂಥ ವ್ಯಕ್ತಿ, ಭೋಗಾದಿ ವಿನೋದ್ ಅವರು ಮೈಸೂರಿನವರು, ಅವ್ರದಿಂದವ್ರು ಇವರಿಗೆ ಈ ನ್ಯೂಸನ್ನು ಕೊಟ್ಟರು. ಲೇಟೆಸ್ಟ್ ಇದ್ದವರು ಅಲ್ಲಿ ಉಳಿಸಲುವಾಗಿ ಶಾಲಿನಿ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಒದಗಿಸಿದ್ರು. ಅದನ್ನು ತೊಗೊಂಡು ಇವ್ರು ಹೇಳಿಬಿಟ್ಟಿದ್ರು ನಮ್ಮ ಸ್ನೇಹಮಯಿ ಕೃಷ್ಣ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸ್ನೇಹಮಯಿ ಕೃಷ್ಣ ಅವರು ಒಳ್ಳೆಯ ಹೋರಾಟಗಾರರು, ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಈ PIL ಆಯಿತು ಅಥವಾ ಇನ್ಫಾರ್ಮೇಷನ್ ಆ್ಯಕ್ಟ್ದಲ್ಲಿ ಆಯಿತು ಭಾಳ ಮಾಹಿರು ಇದ್ದಾರೆ. ಯಾಕಂದ್ರೆ ಸಣ್ಣ ವಿಷಯ ಅಲ್ಲ. ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿ CM ನಮ್ಮ ಸಿದ್ದರಾಮಯ್ಯರ ವಿರುದ್ಧ ಮುಡಾ ಹಗರಣವನ್ನು ಹೊರಗೆ ಬೆಳಕಿ ತರಕ್ಕೆ ಪ್ರಯತ್ನ ಮಾಡಿದ್ದು, ಅದರಲ್ಲಿ ನಿರಂತರ ನಿಂತು ಹೋರಾಟ ಮಾಡ್ತಾ ಇರೋದು, ಇವೆಲ್ಲ ಮೆಚ್ಚುವಂಥ ವಿಷಯನ. ಆದರೂ ಕೆಲವೊಂದು ವಿಷಯದಲ್ಲೇ ಸ್ನೇಹಮಯಿ ಕೃಷ್ಣ ಅವ್ರ ಬಗ್ಗೆ ಒಂದು ಸಂಶಯಾಸ್ಪದ ವಿಚಾರಗಳು ಬಂದು ಹೋಗ್ತಾ ಇದ್ದಾವೆ. ಇದನ್ನು ನೋಡ್ರಿ, ಗಡಿಬಿಡಿ ಎಷ್ಟು ಏನು ಅವಶ್ಯತ್ತು. ವಿನೋದ್ ಹೇಳಿದ ಅದನ್ನು ಕ್ರಾಸ್ ಎಕ್ಸಾಮ್ ಮಾಡಬೇಕಲ್ವ ಏನಿದು ಅಂತೇಳಿ. ನಿಜವಾಗಿಯೂ ಅಷ್ಟು ದುಡ್ಡನ್ನು ಕೊಟ್ಟರೆ ಅವರು ನಮ್ಮ ನಟೇಶ್ ಅವರು ಅವ್ರಿಗೆ ಯಾರಿಗೆ ರಜನೀಶ್ ಅವರಿಗೆ ಇದು ಸುಳ್ಳು ಇಲ್ಲೋ ಅನ್ನೋ ಕ್ರಾಸ್ ವೆರಿಫಿಕೇಷನ್ ಮಾಡಲಾರ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅದು ದೊಡ್ಡ ಗದ್ದಲ ನಡೆದ್ಬಿಟ್ಟದೆ ಇವತ್ತು. ಇದರಿಂದಾಗಿ ಸಹಜವಾಗಿ ಸ್ನೇಹಮಯಿ ಕೃಷ್ಣ ಅವ್ರ ಮೇಲೂ ಸಂಶಯಗಳು ಬರ್ತಾಯಿದ್ವಿ. ಈ ಹಿಂದೆ ನಾವು ಇದನ್ನು ರೆಫರ್ ಮಾಡಿದ್ವಿ ಈ ಸಂದರ್ಭನ. ಈ ನಮ್ಮ ಸೌಜನ್ಯ ಕೇಸ್ದಲ್ಲೇ ಅವ್ರ ಮಾವ ವಿಠ್ಠಲಗೌಡರ ಮೇನ್ ವಿಕ್ಟಿಮ್ ಅವನ ಮಾಡಿದವನಿಂದ ಅಂತ ಆರೋಪ ಮಾಡಿದ್ರಿ ಅವರು. ನನಗೆ ಸಾಕ್ಷಿಗಳಿದ್ದಾವೆ ಅಂತೇಳಿ. ಅದನಂತರ ಇದ್ರ ಬಗ್ಗೆ ಏನೂ ಮಾತಾಡೇ ಇಲ್ಲ. ಯಾಕೆ ಮಾತಾಡಲಿಲ್ಲ? ಯಾಕಂತಂದ್ರೆ ಸೌಜನ್ಯಾಳ ಮಾವ ನಿಜವಾಗಿಯೂ ಮಗಳ ವಯಸ್ಸಿನವಳು, ಅವಳ ಮೇಲೆ ಇವನ ಮಾಡಿ ಕೊಲೆ ಮಾಡಿದ ಅನ್ನುವಂಥ ಆರೋಪ ಮಾಡಿದ್ರಿ ಅವರು. ಇಲ್ಲ ಒಂದು ವಿಡಿಯೋ ಬಂತು, ಅದು ನೋಡಿದ್ವಿ ನಾವು. ಅದ್ಮೇಲೆ ನಾವು ಪ್ರಶ್ನೆನೂ ಮಾಡಿದ್ವಿ. ಅದರ ನಂತರ ಅದು ಯಾಕೋ ಡೆವಲಪ್ ಆಗಲಿಲ್ಲ. ಅಂದ್ರೆ ನಾವೇನು ಹೇಳೋದಿಲ್ಲಪ್ಪ ಅಂದರೆ ಯಾರ್ದೋ ಮಾತು ಕೇಳಿಕೊಂಡು ನಮಗೆ ಅವ್ರ ಮಾತನ್ನು ನೆರಗಟ್ಟಿನಲ್ಲಿ ನಾವು ಆರೋಪ ಮಾಡೋದು ಸುಲಭ ಮಾತಲ್ಲ ಮತ್ತು ಒಳ್ಳೆಯದು ಅಲ್ಲದು. ಯಾಕಂದ್ರೆ ಸತ್ಯಂದ್ರೆ ಹೇಳಿ ಏನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಹೇಳಬೇಕು, ವಿಸಿಲ್ ಬ್ಲೋವರ್ ಬೇಕೇ ಬೇಕು. ಸತ್ಯ ಗೊತ್ತಾಗಬೇಕಾಗಿತ್ತಂದ್ರೆ ಆ ಕೆಲಸ ಮಾಡಲಿ. ಅವರು ಅದೆಲ್ಲ ಕೆಲಸ ಮಾಡ್ತಾಯಿದ್ದರು, ಮತ್ತೇನು ಮಾಡ್ತಿದ್ರು ಅವ್ರಿಗೆ ಬಿಟ್ಟಂಥ ವಿಷಯ. ಒಂದು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅಂತ ಸಾಮಾನ್ಯ ನಂಬಿಕೆ ಅದ. ಆದರೆ ಇಂಥ ಘಟನೆಗಳಿಂದ ಏನಾಗಿಬಿಡ್ತಪ್ಪ ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಸತ್ಯ ಬ್ಲ್ಯಾಕ್ಮೇಲರ್ ಆಗಿರೋ ಬ್ಲ್ಯಾಕ್ಮೇಲ್ ಮಾಡ್ತಾಯಿರ್ತಾರೆ ಅನ್ನುವಂಥದ್ದು. ಅದರಲ್ಲೂ ನಮ್ಮ ಸಿದ್ದರಾಮಯ್ಯನವರ ಬೆಂಬಲಿಗರು ಸಹಜದ. ನೋಡಪ್ಪ ಪಾಪ ಸುಮ್ಮನೆ ಶಾಲಿನಿ ರಜನೀಶ್ ಅವ್ರ ಹೆಸರು ಕೇಳಿಸಿದ್ರು ಮನುಷ್ಯ ಇವ ಅನ್ನುವಂಥ ಮಾತಾಗಿರ್ಬೋದು. ಹಿಂದಿನ ಇದು ಹೇಳಿದ್ದಿಲ್ಲ ಜಸ್ಟ್ ನಿಮಗೆ ಈ ಸೌಜನ್ಯ ಕೇಸ್ನಲ್ಲಿ ಮಾತಾಡಿದ್ದಾಗಿರ್ಬೋದು. ಇವೆಲ್ಲವೂ ಇವ್ರ ಬಗ್ಗೆ ಸಂಶಯಾಸ್ಪದ ವಿಚಾರಗಳು ಬರಲಿಕ್ಕೆ ಶುರು ಆಗಿಬಿಡ್ತಾವಂತ. ಇವತ್ತು ಭಾಳಷ್ಟು ಜನ ಈ ಇನ್ಫಾರ್ಮೇಷನ್ ಆ್ಯಕ್ಟ್ದಲ್ಲೇ ತಮ್ಮ ಬದುಕನ್ನು ಕಟ್ಕೊಳ್ತಾರೆ ಏನು ತಪ್ಪಲ್ಲ. ಆದರೆ ಸುಳ್ಳು ಹೇಳಿ ಮತ್ತೊಂದು ಹೇಳಿ ಅಂತಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಯಾವುದಾದ್ರೂ ಉದ್ಯೋಗ ಮಾಡ್ಕೊಂಡು ಹೋಗೋದು ಭಾಳ ಯೋಗ್ಯವಾದ ವಿಷಯ. ಇರಲಿ,
ಇವತ್ತು ಹೋರಾಟ ಮಾಡಿದ್ರು ಅಂತೇಳಿ ಇವತ್ತು ನಮಗೆ ಈ ಸಿದ್ದರಾಮಯ್ಯರ ನಾವು ಇಲ್ಲಿವರೆಗೆ ಸಿದ್ದರಾಮಯ್ಯರ ಬಗ್ಗೆನೂ ಸಾಕಷ್ಟು ಏನಪ್ಪ ಜನಸಾಮಾನ್ಯರ ಭಾವನೆ ಏನಪ್ಪ ಅಂದ್ರೆ ಬೆಸ್ಟ್ ಅಧಿಕಾರಿ ಇವರಲ್ಲಪ್ಪ, ರಾಜಕಾರಣಿ ಅಲ್ಲ, ಒಳ್ಳೆಯ ರಾಜಕಾರಣಿ ಇದ್ದಿದ್ರು ಸಮಥಿಂಗ್ ಇಸ್ ಬೆಟರ್ ದೆನ್ ಅಂತ ನಥಿಂಗ್ ಅಂತ. ಹಾಗೆ ಒಳ್ಳೆಯವರು ಇದ್ದಾರಪ್ಪ ಅಂತ ನಾವೆಲ್ಲ ಗೆಸ್ ಮಾಡೋ ಮುಂದೆ ಈ ಮೂಢ ಹಗರಣದಿಂದಾಗಿ ಸಾಕಷ್ಟು ನಮ್ಮ ಸಿದ್ದರಾಮಯ್ಯವ್ರಿಗೆ ಕೆಸರು ಬಿಟ್ಟು ಅನ್ನೋದು ಸುಳ್ಳಲ್ಲ. ಮತ್ತು ಅದರಲ್ಲೇ ಅವ್ರು ಕೊನೆಗೆ 14 ಸೈಟ್ಗಳು ಬಿಟ್ಟು ಕೊಡ್ಬೇಕಾದ ಬಿಟ್ಟು ಯಾಕೆ ಕೊಟ್ಟರು ಅವರು ಇವತ್ತು ಪ್ರಶ್ನೆ ಇರೋದ. ಮತ್ತು ಲೋಕಾಯುಕ್ತ ರಾಜ್ಯ ಸರ್ಕಾರದ ಪರ ಇರ್ತದೆ ಅನ್ನೋಂಥ ಒಂದು ಆರೋಪಗಳು ಇದ್ದಾವೆ. CBI ಕೇಂದ್ರ ಸರ್ಕಾರದ ಪರ ಇರ್ತದೆ ಅನ್ನೋಂಥ ಆರೋಪಗಳಿದ್ದಾವೆ. ED ಕೇಂದ್ರ ಪ್ರಕಾರ, IT ಕೇಂದ್ರ ಸರ್ಕಾರದ ಪ್ರಕಾರ. ಹಿಂಗೆಲ್ಲ ಆರೋಪ ಮಾಡೋದಕ್ಕೆ ಇವೆಲ್ಲ ಉತ್ತರಗಳಾಗ್ತಾ ಇದ್ದಾವೆ. ಇದೇ ಕಾಲಕ್ಕೆ ಕೃಷ್ಣಮಯ್ಯವರು, ಸ್ನೇಹಮಯ್ಯ ಕೃಷ್ಣ ಅವರು ಈ ಒಂದು ಆರೋಪ ಮಾಡಿದ್ದ. ಸಹಜವಾಗಿ ಅವರು ನಂತರ ಅನಿವಾರ್ಯವಾಗಿ ಕ್ಷಮೆ ಕೇಳುವಂಥ ಪ್ರಸಂಗ ಬಂತು. ಈಗ ಮತ್ತೆ ಅದು ಉಲ್ಟಾ ಹೊಡಿತಾ ಇದ್ದಾರೆ. ಕ್ಷಮೆ ಕೇಳಿದ್ದು ನಾನು ಅದು ರೆಫರ್ ಮಾಡಬಾರ್ದಾಯಿತು, ಅದು ನಡೆದ ಸುಳ್ಳಲ್ಲ, ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ನಾನು ಅನ್ನೋಂಥ ಮಾತು. ಅದು ಯಾರು ಪ್ರಭಾವಿ ವ್ಯಕ್ತಿ ಅಂತ ಹೇಳ್ತಾರೆ. ಪ್ರಭಾವಿ ವ್ಯಕ್ತಿ ಯಾರು ಅದು ತನಿಖೆ ಅಂತ ಗೊತ್ತಾಗಲಿ ಅಂತ ಇವತ್ತು ಚಾರ್ಕೊಳ್ತಾ ಇದ್ದಾರೆ. ಕ್ಷಮೆನೂ ಕೇಳರು. ರಜನೀಶ್ ಅವರು ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದರು. ನಮ್ಮ ಶಾಲಿನಿಯವರು ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ಅದನ್ನು ಹಿಂಸರದ ಪ್ರಭಾವಿ ವ್ಯಕ್ತಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಇವರ ಮಾತುಗಳನ್ನು ಸಹಿತ ಭಾಳಷ್ಟು ನಂಬೋದಕ್ಕೆ ಕಷ್ಟ ಅಂತೇಳಿ. ಯಾಕಂದ್ರೆ ಸಾರ್ವಜನಿಕ ರಂಗದಲ್ಲಿದ್ದಂಥವರು ಭಾಳಷ್ಟು ಎಚ್ಚರಿಕೆಯಿಂದ ಹೆಜ್ಜಿಡಬೇಕಾಗ್ತದೆ. ಯಾಕಂದರೆ ಇದು ಭಾಳ ಕಷ್ಟದ ಕೆಲಸ. ಈ ಸ್ಟ್ರಿಂಗ್ ಆಪ್ರೇಷನ್ ಮಾಡೋದಾಗಿರ್ಬೋದು ಅಥವಾ ಸಮಾಜದ ದೋಷಗಳನ್ನು ಹೊರಗೆ ಹಾಕುವಂಥದ್ದಾಗಿರ್ಬೋದು, ಯಾವ ವ್ಯಕ್ತಿ ಮಾಡ್ತಾ ಇರ್ತಾರೆ ಅವ್ರು ಭಾಳ ಪ್ರಾಮಾಣಿಕವಾಗಿ ಮತ್ತು ಕಷ್ಟದ ಬದುಕನ್ನು ಅನುಭವಿಸ್ಬೇಕಾಗ್ತದೆ ರೀ. ಇದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ನಾವು ನೋಡಿದ ಕತೆ ಸುಳ್ಳಲ್ಲ. ಹರಿಶ್ಚಂದ್ರ ಕತೆ ಸತ್ಯ ಹೇಳಿದಕ್ಕಾಗಿ ಸ್ಮಶಾನ ಕಾವಿ ಪ್ರಸಂಗ ಬಂದಂತ. ಹಂಗೆ ಈ ಸತ್ಯವನ್ನು ಹುಡುಕ್ತಾ ಬೆನ್ನತ್ತಾರಲ್ಲ ಸ್ಟ್ರಿಂಗ್ ಆಪ್ರೇಟರ್ಗಳು ಅಥವಾ ಈಗ ಇನ್ಫಾರ್ಮೇಷನ್ ಆ್ಯಕ್ಟ್ದಲ್ಲಿ ಒಂದು ಕೆಲಸ ಮಾಡುವಂಥವ್ರು, ಇವರೆಲ್ಲ ಬಡತನವನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಎದುರಾಳಿಗಳು ಇನ್ನಷ್ಟು ಬಲಿಷ್ಠಿದ್ರೆ ಅವರು ತೊಂದರೆ ಕೊಡ್ತಾ ಇರ್ತಾರೆ, ಇಲ್ಲಂತಲ್ಲ. ಅವುಗಳೆಲ್ಲ ಮೀರಿ ಎದ್ದು ನಿಲ್ಲೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಕೃಷ್ಣ ಅವರು ಅದನ್ನು ಮೀರಿ ನಿಲ್ತಾ ಇದ್ದಾರೆ. ಅದನ್ನು ನಾವು ಬೆಂಬಲಿಸ್ಬೇಕಂತವ್ರಿಗೆ. ಅದೇ ಕಾಲಕ್ಕೆ ಇಂಥ ಸುಳ್ಳು ಆರೋಪಗಳನ್ನು ಯಾರೋ ಹೇಳಿದ್ರು ಅಂತೇಳಿ ನಮ್ಮ ಕ್ರಾಸ್ ಚೆಕ್ ಮಾಡಲಾರ್ದ ಅವ್ರನ್ನ ಅಟ್ಯಾಕ್ ಮಾಡುವಂಥ ಪ್ರವೃತ್ತಿನೂ ಸಹಿತ ಕೆಲವೊಮ್ಮೆ ಅಪಾಯಕಾರಿ ಆಗ್ತದೆ, ತೊಂದರೆನೂ ಅನುಭವಿಸುವಂಥ ಪ್ರಸಂಗ ಬರ್ತದಂತ. ಸಹಜವಾಗಿ ಇವ್ರನ್ನ ಎನ್ಕ್ವೈರಿ ಕರೆದಾಗ CCB ಅವರು ಸಹಜ ಅವ್ರ ಮಗಳಲ್ಲಿ ಆಗಿರ್ಬೋದು, ಇನ್ನುಳಿದವ್ರಲ್ಲಿ ಆಗಿರ್ಬೋದು, ಗಾಬರಿ ಆಗಿದ್ದೇನು ಸುಳ್ಳಲ್ಲ. ಏನಾಯಿತು ಏನೋ ಆಯಿತು ಅಂತೇಳಿ ಗಾಬರಿ ಯಾರಿಗೆ ಬಿಟ್ಟದ. ಯಾಕಂದ್ರೆ ಪೊಲೀಸರ ಬಗ್ಗೆ ಹಂಗೆ ಭಯ ನಮ್ಮಲ್ಲಿ ಅದಾವೆ. ಅದೇನೋ ಇರಲಿ, ಈ ಒಂದು ಸಂದರ್ಭದಲ್ಲಿ ಸ್ನೇಹಮಯ್ಯ ಕೃಷ್ಣ ಅವರು ಸ್ವಲ್ಪ ಊಟ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು ಮಾಡೋದ್ರಿಂದಾಗೆ ಒಂದಿಷ್ಟು ಇವ್ರ ಬಗ್ಗೆ ಒಂದಿಷ್ಟು ಸಂಶಯ ಹುಟ್ಟಿದ್ದೀನಿ, ಸುಳ್ಳಲ್ಲ. ಒಂದಿದ್ದು ಸಂಶಯ ಹುಟ್ಟಿದ ಕಾರಣ ಅವರು ಸಡನ್ನಾಗಿ ಹೇಳಬಾರ್ದಾಯಿತು. ವಿನೋದ್ ಅವ್ರ ಮಾತು ಕೇಳಿಕೊಂಡು ಇಲ್ಲೇ ವಿನೋದ್ ಅಂತೇಳಿ ಏನು ಅವ್ರು ಹೇಳಿದ್ರು ಅಂತ ಹೇಳ್ತಾರೆ. ಆ ವ್ಯಕ್ತಿಯಿಂದ ವಿಶೇಷ ಭೋಗಾದಿ ವಿನೋದ್ ಅಂತ ಎಲ್ಲವರು ಅವರು ಮೈಸೂರವರು, ಇವರು ಮೈಸೂರವ್ರ. ಅವ್ರ ಮಾತು ಕೇಳಿ ಸಡನ್ನಾಗಿ ಹೇಳಬಾರ್ದಾಯಿತು. ಹೇಳಿದರು, ನಂತರ ಕ್ಷಮೆ ಕೇಳಿದರು. ಏನು ಸರಿ, ಅಡ್ಡಿ ಇಲ್ಲ, ತಪ್ಪು ಆಗೋದನ್ನ ಯಾರಿಂದ ಆದರು ತಪ್ಪು, ಅದಕ್ಕೆ ಕ್ಷಮೆ ಕೇಳೋದೇನು ತಪ್ಪಲ್ಲ. ಅದರ ನಂತರದಲ್ಲಿ ಮತ್ತೆ ಇಲ್ಲ ಪ್ರಭಾವಿ ವ್ಯಕ್ತಿಗೆ ಕೊಟ್ಟಿದ್ದು ಸುಳ್ಳೇನಲ್ಲ ಅನ್ನೋ ಮಾತಾಡೋದ್ರ ಮೂಲಕ ಮತ್ತೊಂದು ಹೊಸ ಏನೋ ವಿಷಯ ತಂದಿಟ್ಟ. ಇಲ್ಲಿ ಎಲ್ಲ ಗದ್ದಲು ನಡೀತಾ ಇದ್ದಾವಪ್ಪ ಅನ್ನುವಂಥದ್ದು. ಮತ್ತು ಸತ್ಯನೂ ಬಿಡಲಿಲ್ಲ ಅಂತ ನೋಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ದಲ್ಲಿಯೂ, ಸರ್ಕಾರಿ ಡಿಪಾರ್ಟ್ಮೆಂಟ್ದಲ್ಲೇ ಅವ್ಯವಹಾರ ನಡೀತಾನೆ ಇರ್ತಾವೆ. ಅದರ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇಬ್ಬರು ಶಾಮೀಲ್ ಇರ್ತಾರೆ ಅನ್ನೋದು ಈ ಹಲವು ಪ್ರಕರಣಗಳಿಂದ. ಅದರಲ್ಲೂ ಲೋಕಾಯುಕ್ತರು ಅನೇಕ ಪ್ರಕರಣಗಳು ಹೇಳೋದು ಸರ್ಕಾರ ಮುಂದೆ ಇಟ್ಟಿದ್ದಾರೆ. ಆ ಸರ್ಕಾರದ ಮುಂದಿಟ್ಟಂಥ ಲಂಚಕೋರ ಅಧಿಕಾರಿಗಳಿಗೆ ಇಲ್ಲಿವರೆಗೆ ಎಷ್ಟು ಜನರಿಗೆ ಶಿಕ್ಷೆ ಆಗೈತಿ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಹೌದು, ಲೋಕಾಯುಕ್ತನ ಕೆಲಸ ಮಾಡ್ಯದ, ಇವರು ರೆಡ್ ಹ್ಯಾಂಡಾಗಿ ಹಿಡ್ಕೊಂಡು ಬಂದದ. ಇವತ್ತು ನೋಡ್ರಿ, ಹೇಳಿದ್ನಲ್ಲ ನಿನ್ನೆ ನಮ್ಮ ಏನಪ್ಪ ಅಂತಂದ್ರೆ ಅನೇಕ ಈ BJP ನಾಯಕರಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಕಾಂಗ್ರೆಸ್ ಅವರು ಆಗಿರ್ಬೋದು, ಆರೋಪಗಳು ಎದುರಿಸ್ತಾ ಇದ್ದಾರೆ. ಅಂಥ ಆರೋಪ ಎದುರಿಸಿದಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಎಷ್ಟರ ಮಟ್ಟಿಗೆ ಶಿಕ್ಷೆ ಆಗ್ಯದ ಅನ್ನೋ ಸಹಿತ ಇಲ್ಲಿ ವಿಚಾರ ಮಾಡುವಂಥ ವಿಷಯ ಅದ. ಏನೋ ಆಗಲಿ, ಸ್ನೇಹಮಯ್ಯ ಕೃಷ್ಣರವ್ರ ಸಾಹಸ ಮೆಚ್ಚರು. ಅದೇ ಕಾಲಕ್ಕೆ ಅವರು ಇನ್ನಷ್ಟು ಈ ಫೀಲ್ಡ್ದಲ್ಲೇ ಏನಪ್ಪ ಅಂತಂದ್ರೆ ಸತ್ಯವನ್ನು ಹುಡುಕುವಂಥ ಕೆಲಸವನ್ನು ಲಾಸ್ಟ್ ಬ್ರೀದನ್ನು ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಇದ್ದರು. ಮತ್ತು ಏನೋ ಸುದ್ದಿಗಳು ಬಂದಾಗ ಕ್ರಾಸ್ ಚೆಕ್ ಮಾಡಿದ ಭಾಳ ಇವಾಗ ಅದೇನೋ ಆಗಲಿ. ಒಟ್ಟಿನಲ್ಲೇ ಈಗಂತೂ ಆರಂಭ ಹಂತದಲ್ಲೇ ಶಾಲಿನಿ ರಜನೀಶ್ ಅವರು ದೋಷ ಮುಕ್ತರಾಗಿದ್ದಾರೆ, ಆರೋಪ ಮುಕ್ತರಾಗಿದ್ದಾರೆ ಅನ್ನೋನು ನಾವು. ಬಟ್ ಇನ್ನೂ ಆ ಮಾತನ್ನು ಪೂರ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸ್ನೇಹಮಯ್ಯ ಕೃಷ್ಣ ಅವರು ಮತ್ತೊಂದು ಮಾತು ಹೇಳಿಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ಇದರಿಂದ ಪ್ರಭಾವಿ ವ್ಯಕ್ತಿ ಇದ್ದಾರೆ ಅಂತೇಳಿ. ಯಾರು ಅವ್ರ ಪ್ರಭಾವಿ ವ್ಯಕ್ತಿ ಅದನ್ನು ಅವರೇ ಹೇಳಬೇಕು. ಅದಕ್ಕೆ ಅಂದಾಗ ಅವ್ರು ಸಹಜ ಹೇಳ್ಯಾರ ತನಿಖೆ ಮಾಡಿಸ್ರಿ ಅಂತ. ನೋಡು, ತನಿಖೆ ಇದೇನು ಗೊತ್ತಾಗ್ತದೆ. ಈಗ ಮಾತ್ರ ಸ್ನೇಹಮಯ್ಯ ಕೃಷ್ಣ ಹೊರಗೆ ಬಂದಿದ್ದಾರೆ. ಅವ್ರ ಬಗ್ಗೆ ಒಂದಿಷ್ಟು ಏನೋ 2 ದಿವಸ ಮಾಡಬೇಕು, ಏನೋ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದ್ರಾಗ ಇವತ್ತು ಈ ಮಾತು ಬಂದೈತೆ. ಒಟ್ಟಾರೆಯಾಗಿ ಇದನ್ನು ನಾವು ಕಲಿಯುವಂಥದ್ದು ಏನಪ್ಪ ಅಂತಂದರೆ ಆರೋಪ ಮಾಡೋಗಿಂದ್ರೆ ಮೊದಲ 100 ಸಲ ಯೋಚಿಸಬೇಕು.
ದಾಖಲೆಗಳ ಸಲುವಾಗಿ ಅನ್ನೋಂಥ ಮಾತು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ಅತಿ ಹೆಚ್ಚು ತರ ಸತ್ಯದ ಕೈಗಿನಲ್ಲಿ ವಂದನೆ.